ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ರೆ ಇವತ್ತು ನಾನು ಮಿಲೆಕ್ಸ್ನ ತರಿಸ್ಕೊಂಡಿದ್ದೆ ಹೇಗಿರುತ್ತೆ ನೋಡೋಣ ಅಂತ ಹೇಳಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಮತ್ತು ಸ್ಮೆಲ್ಲು ಅಷ್ಟೇ ತುಂಬ ಚೆನ್ನಾಗಿತ್ತು. ಇದನ್ನು ಮಕ್ಕಳು ದೊಡ್ಡವರು ಎಲ್ಲರೂ ಕುಡಿಬೋದು. ಯಾವುದೇ ಆರ್ಟಿಫಿಷಿಯಲ್ ಕಲರ್ ಇರಲ್ಲ ಮತ್ತು ಶುಗರ್ ಇರಲ್ಲ. ಇನ್ನು ಬೆಳಿಗ್ಗೆ ತಿಂಡಿಗೆ ನವಣಕ್ಕಿಂದ ಪೊಂಗಲ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. 1 ಕಪ್ ಆಗೋಷ್ಟು ಹೆಸರು ಬೇಳೆ, ಆಮೇಲೆ ಹೆಸರು ಕಾಳನ್ನು ತೊಗೋಬೋದು ನೀವು. ನಾನು ಇಲ್ಲಿ ಹೆಸರು ಬೇಳೆ ತೊಗೊಂಡಿದ್ದೀನಿ. 2.5 ಕಪ್ ಆಗೋಷ್ಟು ನವಣೆ, ಆಮೇಲೆ ಟೊಮೊಟೊ, ಈರುಳ್ಳಿ, ಹೆಚ್ಚಿರೋಂಥ ತರಕಾರಿ. ನಾನಿಲ್ಲಿ ಕ್ಯಾರೆಟು, ಬೀನ್ಸು, ಹಸಿಮೆಣಸನ್ನ ತೊಗೊಂಡಿದ್ದೀನಿ. ನೀವು ಆಲೂಗೆಡ್ಡೆನೂ ಸೇರಿಸ್ಕೋಬೋದು. ನಾನು ಆಲ್ರೆಡಿ ಹೆಸರು ಬೇಳೆ ಹಾಕಿರೋದ್ರಿಂದ ಆಲೂಗೆಡ್ಡೆ ಬೇಡ ಅಂತ ಹೇಳಿ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ತಿರ್ಸ್ಬಿಟ್ಟು ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಹಾಕಿ, ಸ್ವಲ್ಪ ನೀರನ್ನು ಹಾಕಿ ಒಂದು 5ರಿಂದ 6 ವಿಷಲ್ನ ಹೊಡಿಸ್ಬೇಕಾಗುತ್ತೆ. ನೀರು ಸ್ವಲ್ಪ ಜಾಸ್ತಿನೇ ಹಾಕಬೇಕು, ಯಾಕಂದರೆ ಇದು ಬೆಂದಮೇಲೆ ಸ್ವಲ್ಪ ದಪ್ಪ ಆಗುತ್ತೆ. ಅದಕ್ಕೆ ಲಾಸ್ಟಿಗೆ ಸ್ವಲ್ಪ ಕಡಲೆಕಾಳನ್ನ ಹಾಕ್ಕೊತಾ ಇದ್ದೀನಿ. ನೀವು ಬೇಕಿತ್ತು ಅಂತ ಹೇಳಿದ್ರೆ ಬಟಾಣಿನೂ ಯೂಸ್ ಮಾಡ್ಬೋದು. ನಾನು ಬಟಾಣಿ ಗ್ಯಾಸ್ಟ್ರಿಕ್ ಅಂತೇಳಿ ಕಡಲೆಕಾಳನ್ನ ಯೂಸ್ ಮಾಡ್ತಾಯಿದ್ದೀನಿ. ಇನ್ನು ಅದು ಒಂದು 5 ವಿಷಲ್ ಹೊಡೆದಾದ್ಮೇಲೆ ಇನ್ನು ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವನ್ನ ಹಾಕ್ಕೊತಾ ಇದ್ದೀನಿ. ನೀವು ಗೋಡಂಬಿ ಇತ್ತು ಅಂದರೆ ಗೋಡಂಬಿನೂ ಹಾಕೊಬೋದು. ನಾನು ಗೋಡಂಬಿ ಇರಲಿಲ್ಲ, ಅದನ್ನ ಸ್ಕಿಪ್ ಮಾಡಿದ್ದೀನಿ. ಇನ್ನು ಬೇಯಿಸಿರೋ ಅಂಥ ನವಣಕ್ಕಿದು ಏನಿರುತ್ತೆ ಅದನ್ನು ಹಾಕ್ಬಿಟ್ಟು ಒಂದು 2 ಸರಿ ಕುದಿಸ್ಬಿಟ್ಟು ಮೇಲ್ಗಡೆ ಸ್ವಲ್ಪ ಹಾಲನ್ನ ಹಾಕ್ಕೊಂಡ್ರೆ ಮಿಲೆಟ್ ಪೊಂಗಲು ರೆಡಿ ಆಗಿಬಿಡುತ್ತೆ. ಇದ್ರ ಮೇಲೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರು ಅಂತೂ ತುಂಬ ಚೆನ್ನಾಗಿರುತ್ತೆ, ಸಖತ್ತಾಗಿ ಬಂದಿತ್ತು. ಮತ್ತು ಮಧ್ಯಾಹ್ನ ಊಟಕ್ಕಂತ ಹೇಳಿ ಚಿಕನ್ ಸಾಂಬಾರು ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ. ಸಾಂಬಾರು ರೆಸಿಪಿನ ನಾನು ಇನ್ನೊಂದು ಸಾರಿ ತೋರಿಸ್ತೀನಿ. ಇದಕ್ಕೆ ಗ್ರೀನ್ ಮಸಾಲ ಮಾಡಿಕೊಂಡು ಸ್ವಲ್ಪ ಬಿರಿಯಾನಿ ಮಾಡ್ಕೊಂಡ್ಬಿಡೋಣ ಮಧ್ಯಾಹ್ನಕ್ಕೆ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಮಸಾಲೆಗೆ ಕೊತ್ತಂಬರಿ, ಪುದೀನ, ಹಸಿಮೆಣಸು ಮತ್ತು ಸ್ವಲ್ಪ ಕರಿಬೇವು ಮತ್ತು ಸಾಂಬಾರು ಪುಡಿನ ಸೇರಿಸಿ ರುಬ್ಕೊಂಡ್ಬಿಟ್ರೆ ಆಗೋಯ್ತು. ಇನ್ನು ನವಣಕ್ಕಿ ಮತ್ತು ಮಿಲೆಕ್ಸು ಮತ್ತು ನಾನು ಇವತ್ತು ಹಾಕಿರೋ ಡ್ರೆಸ್ದು ಲಿಂಕ್ ಬೇಕು ಅಂತ ಹೇಳಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ನ ಶೇರ್ ಮಾಡ್ತೀನಿ.